ಜೈ ಆಂಜನೇಯ. ಹಲೋ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ವಿಶ್ವಾಸ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತು ನಾವು ನಮ್ಮ ಮಹೇಶು, ನಮ್ಮ ಅವ್ರ ಫ್ರೆಂಡು, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಜಾನ್ ಎಲ್ಲರೂ ಸೇರಿಕೊಂಡು ಮೈಸೂರಿಗೆ ಹೋಗ್ತಿದ್ದೀವಿ ದಸರಾ ನೋಡಲಿಕ್ಕೆ. ಅಂದರೆ ಇವತ್ತು ಮೈಸೂರು, ವಿ ಆರ್ ಟ್ರಾವೆಲಿಂಗ್ ಟು ಮೈಸೂರು. ಅಲ್ಲಿಂದ ಪ್ಲ್ಯಾನ್ಸ್ ತುಂಬ ಇದೆ. ನಮ್ಮ ಭೀಮನ್ ನೋಡೋಕ್ಕೆ ಮೇಯ್ನು ಎಲ್ಲರೂ ಇನ್ಸ್ಟಾಗ್ರಾಮಲ್ಲಿ ಹಾಕ್ತಾರೆ, ಅದು ಏನೋ ಮಾಡ್ತಾರೆ. ಸೊ ವಿ ಆರ್ ಗೋಯಿಂಗ್. ಮಹೇಶ್ ಮಾತಾಡಿ. ಹಂಗೆ ಮಾತಾಡ್ಬೋದಾ? ಹೇಳಿ ಮಹೇಶ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಹೇಶ್ ಅಂತ. ಇದು ವಿಶ್ವಾಸ್ ಅವ್ರ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಇವತ್ತು ಮೈಸೂರಿಗೆ ಹೋಗ್ತಿದ್ದೀವಿ. ನಾವು ಕಾರಲ್ಲಿ ಇನ್ನೊಂದೇನು ಗೊತ್ತಾ, ಒಂದು ಭೀಮ ನೋಡಕ್ ಹೋಗ್ತಿದೀವಿ, ಇನ್ನೊಂದು ಕಾರಲ್ಲಿ ಇನ್ನೊಂದು ಭೀಮ ಹಾಕೊಂಡು ಹೋಗ್ತಿದೀವಿ. ಅವ್ರ ತಮ್ಮ ಇಲ್ಲೊಬ್ಬ ಇದ್ದಾನೆ. ಅದೇ ಒಂದು ಬದುಕಿ ಇದೊಂದು ಜನ್ಮವೇ. ಇಲ್ಲಿ ಕಾರಲ್ಲಿ 7 ಭೀಮನ ಹಾಕೊಂಡು ಹೋಗ್ತಿದೀವಿ ನಾವು. ಹೋಗಿ ಇವ್ರಿಬ್ಬರಿಗೆ ಆ ಭೀಮನ್ನ ತೋರಿಸ್ಬಿಟ್ಟು, ಒಂದು ಭೀಮ ಇನ್ನೊಂದು ಬಲರಾಮ, ಒಂದು ಭೀಮ ಇನ್ನೊಂದು ಬಲರಾಮ, ಇವರಿಬ್ಬರನ್ನ ಅವ್ರಿಗೆ ತೋರಿಸಿ ಇಂಟ್ರೊಡ್ಯೂಸ್ ಮಾಡಿಸಿ, ಇಬ್ಬರನ್ನು ಪರಿಚಯ ಮಾಡಿಸಿ ಅಲ್ಲಿಂದ ನೆಕ್ಸ್ಟ್ ಎಲ್ರಿ ಮಡಿಕೇರಿ ಪ್ಲಾನ್ ಇದೆ, ನೋಡೋಣ. ಗೊತ್ತಿಲ್ಲ ಆದ್ರೆ ಗಾಡಿ ಎಲ್ಲ ಹೋಗುತ್ತೋ ಅಲ್ಲಿ ಟೈರು. ಗಾಡಿ ಎಲ್ಲ ಹೋಗ್ತಾಳೆ ಟೈರ್. ಗಾಡಿ ಹೋದ್ರೆ ಟೈರ್ ಹೋಗೋದು. ಇದು ಏನೋ ಹೇಳಕ್ ಬಂತು. ಇವ್ರು ನಮ್ಮ ಮ್ಯೂಸಿಕ್ ಡೈರೆಕ್ಟರ್. ನಾವು ಮಾತಾಡ್ಲಿಕ್ಕೆ ಇಷ್ಟಪಡ್ತೀರಾ? ಅವ್ರು ಕಾರ್ ಓಡಿಸ್ಲಿ ಬಿಡ್ರಿ. ಅವಶ್ಯ ಕಾರ್ ಓಡಿಸ್ತಿದ್ರು, ಮತ್ತೆ ನಾವಿರಲ್ಲ. ಫಸ್ಟ್ ನಾವು ರೈಟ್ ಹೇಳಿದ್ರೆ ಲೆಫ್ಟ್ ಹೋಗ್ತಾವ್ರೆ. ಕಾರ್ ಓಡಿಸಕ್ಕೆ ಬಿಟ್ಟಿಲ್ಲ ಅಂದ್ರೆ ಬ್ರೋ, ಇನ್ನೇನು ಸಮಾಚಾರ, ನೀವೇನು ಹೇಳ್ತೀರಾ? ನಾವೇನು ಹೇಳಲ್ಲ ಬ್ರೋ, ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವರು ಅಷ್ಟೇ. ಅದು ಏನಾಗಿದೆ ಅಂದ್ರೆ, ನಿದ್ದೆ ಬರ್ತಿರೋದಕ್ಕೆ ಫೋನ್ಗೆ ಏನ್ ಪ್ರಾಬ್ಲಮ್ ಆಗಿದೆ ಕೇಳಿ. ನಿದ್ದೆ ಬರಲಿಕ್ಕೆ ಅವರು ಕಪಾಳಮ್ಮ ದೇವಸ್ಥಾನ ಮಾಡೋದ್ರಂತೆ ಅವ್ರು 2 days ಇಂದ. ನೋಡಿ, ಸತ್ಯ ಹೇಳೋದು ನಗ್ತಾರೆ ಜನ. ಗೈಸ್, ನಾವು ಹೊಡ್ತಿರೋ ಸಮಯ ಬಂದಿಗೆ 2 ಗಂಟೆ 3 ಗಂಟೆ. ಯಾಕೆ ಲೇಟ್ ಆಯ್ತು? ನಾವೇ ಲೇಟಾಗಿ ಬಿಟ್ಟಿದ್ದು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ. ನೀನು ಜನ ಫುಲ್ಲು ಜನ ಇರ್ತಾರೆ ಅಂದ್ಬಿಟ್ಟು ಲೇಟ್ ಆಗ್ಬಿಡ್ತಾರೆ. ಆ್ಯಕ್ಚುಲಾಗಿ ಏನಾಯ್ತು ಅಂದರೆ, ಅವ್ರಿಗೆಲ್ಲರೂ ಕೆಲಸ ಐತಲ್ಲ, ಮುಗಿಸಿ ಹೊರಡ್ಬೇಕಲ್ಲ. ಯಾಕಂದ್ರೆ 3 days ಹೋದರೆ ಬರಲ್ಲ, ಎಲ್ಲ ವರ್ಕ್ ಮುಗಿಸ್ಬೇಕು. ನಾವು 3 ದಿನ ಬೇರೆ ನಿದ್ದೆ ಇಲ್ಲ, ನೈಟ್ ಶೂಟು, ಮ್ಯೂಸಿಕ್ಕು, ವರ್ಕ್ ಇವ್ರ ಜೊತೆ. ಇವತ್ತು ಮೈಸೂರು. ಸೊ ಎಲ್ಲ ಮುಗೀತು. ಈಗ ನಾವನ್ನೆಲ್ಲ ಕೆಲಸ ಮುಗಿಸ್ಕೊಂಡು ಹೊರಟಿದ್ದೀವಿ. ಆಲ್ಮೋಸ್ಟ್ 2 o'clock, ಒಂದು 3:30 4 o'clock ರೀಚ್ ಆಗ್ತೀವಿ. ಅಬ್ಬ, ಬರೀ ಮಾತು ಜಾಸ್ತಿ ಆಯಿತು. ಅಲ್ಲಿ ಲೈಟಿಂಗ್ಸ್ ನೋಡ್ತೀವಿ. ಬೈ, ಗುಡ್ ನೈಟ್, ಸೇವ್. ನಾವು ಹಂಗೆ ಸೀದಾ ಮೈಸೂರಿಗೆ ಹೋಗಿ ನೋಡಿದ್ರೆ ಲೈಟ್ಸ್ ಎಲ್ಲ ಆಫು. ನಮ್ಮ ಪುಣ್ಯಕ್ಕೆ ಅಂತಿದ್ದು ಒಂದೇ ಒಂದು ಆನ್ ಆಗಿತ್ತು. ಸೊ ಇದನ್ನೇ ನಾವು ವೀಡಿಯೋ ಮಾಡ್ಕೊಂಡು ಹಂಗೆ ನಮ್ಮ ಪಯಣ ಮಡಿಕೇರಿ ಕಡೆಗೆ ಜೂಟ್. ಇಂಥ ವೆದರ್ ಜೊತೆ ಒಂದೊಳ್ಳೆ ಕಾಫಿ ಇಲ್ಲಾಂದರೆ ಹೇಗಿದೆ? ಪಾಯಿಂಟ್ ಏನಿದೆ ಬನ್ನಿ ಹಾಕ್ತೀನಿ. ಎಂಥ ವೆದರ್ ಗೊತ್ತಾ, ಕಾಫಿ ಕುಡಿಯೋಕ್ಕೂ ಬರಲ್ಲ ಲೈಫಲ್ಲಿ. ವೆದರು ಫುಲ್ಲು ಮಳೆ. ನೋಡ್ರಿ ಎಷ್ಟು ಪೀಸ್ ಆಗಿದೆ. ನಾವು ಮೈಸೂರಿಗೆ ಅಂತ ಬಂದು ಏನು ಮಾಡೋದು, 4 ಗಂಟೆಗೆ ಅಂದ್ಬಿಟ್ಟು ಅದು ಕಾಫಿ ವಿತೌಟ್ ಶುಗರು ಎದೆ ಮೇಲೆ ಹಾಕೊಂಡವ್ರೆ. ಮೈಸೂರಿಗೆ ಅಂತ ಬಂದು ಏನು ಮಾಡೋದು ಮೈಸೂರಲ್ಲಿ ಇವತ್ತೇನಿಲ್ಲ ಅಂದ್ಬಿಟ್ಟು ಸೀದಾ ಮಡಿಕೇರಿಯಿಂದ ಎಲ್ಲಿ ಹೋಯ್ತೋ ಗೊತ್ತಿಲ್ಲ, ಎಲ್ಲಿಗೂ ಹೋಗಲ್ಲ. ನಾಳಿದ್ದಲ್ಲ, ನಾಳೆ ಜಂಬೂ ಸವಾರಿ, ನಾಳೆ ಟಿಫಿನ್ ಆಗಿದೆ, ಜೊತೆಗೆ ಒಂದು ಕಾಫಿ. ಕಾಸ್ಟ್ಯೂಮ್ ಎಲ್ಲ ಚೇಂಜ್ ಆಯಿತು. ಫೋಟೋ ಎಲ್ಲ ತಕ್ಕೊಳ್ಳೋಣ ನೀಟಾಗಿ, ಚೆನ್ನಾಗಿ ಅಂತ ನೀಟಾಗಿ ನಾನು ಎಲ್ಲ ಇನ್ನಿಬ್ಬರು ಮುಂದೆ ಹೋಗಿದ್ದಾರೆ. ನಾವು ಕಾಸ್ಟ್ಯೂಮ್ ಚೇಂಜ್ ಮಾಡಿ ನೀಟಾಗಿ ರೆಡಿಯಾಗಿ ಹೋಗೋಣ ಅಂತ ಹೋಗ್ತಿದ್ವಿ. ಇಲ್ಲೇನು ಕಾಣ್ತಾನೆ ಇಲ್ಲ. ನಾನು ಕಾಣ್ತಿದ್ದೀನಿ ಇಲ್ಲ ಅಂದರೆ ನನಗೆ ಗೊತ್ತಿಲ್ಲ. ಎಲ್ಲ ಕಮ್ಮಿ ಫಾಗಿತ್ತು. ಗೂಗಲ್ ಆಂಟಿ ಕೇಳಿದೆ, ಏನಾದ್ರು ಒಳ್ಳೆ ವ್ಯೂ ಪಾಯಿಂಟ್ ಕೊಡು ಅಂತ. ಇಲ್ಲೆಲ್ಲ ಕೊಡ್ತು, ಅದನ್ನು ಹೋಗ್ತಾ ಇದ್ದೀವಿ. ಬಟ್ ನಾವು ಕಾಣಿಸ್ತೀವಿ ನಮಗೆ ಗೊತ್ತಿಲ್ಲ ಫೋಟೋದಲ್ಲಿ. ಆ ಥರ ವ್ಯೂ ಐತೆ. ಒಳ್ಳೆ ಸ್ಮಾಲ್ ರೋಡು, ಬಟ್ ವೆದರ್ ಮಾತ್ರ ಕ್ರೇಜಿ ಇದೆ. ಇದು ಚೆನ್ನಾಗಿದೆ. ಅವ್ನು ಯಾರೋ ಉಲ್ಲಾಸವೇ ಮೈಸೂರು ರೋಡಲ್ಲಿ ಮಾಡ್ದ. ನೀವು ಮಡಿಕೇರಿಯಲ್ಲಿ ಒಂದ್ಸಲಿ ಒಡ್ಡಬಿಡದೆ ಹೊಂಟೋಗ್ಬಿಡ್ತೀರ ಫುಲ್ಲು. ಹಾಂ, ಕಮನ್ ಲೆಟ್ಸ್ ಗೋ. ನಡ್ಕೊಂಡ್ರು ಬಿದ್ದೈತಿಯಾ? ಬೇಡ. ಈಗ ನಾನು ಇಲ್ಲಿ ಉರುಳು ಸೇವೆ ಮಾಡಿದ್ರೆ ಎಷ್ಟು ಫಾಲೋವರ್ಸ್ ಬೇಕು? ಎಷ್ಟು ಬಂದು ಓಕೆ, 50,000 ಸಾಕು. ಸಾಕು. ಅವ್ರನ್ನೆಲ್ಲ ಫಾಲೋ ಮಾಡ್ತಾರೆ. ಉರುಳು ಸೇವೆ ಮಾಡ್ತೀನಿ. ಬಿಗ್ ಬಾಸ್ ಕಳಿಸಿ, ಯಾರು ನನ್ ಬೇಡ, ಅವನ್ನ ಕಳಿಸಿ ಸಾಕು.
ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಡಿಪ್ಸ್ ಹೊಡ್ಕೊ ಬರ್ತೀನಿ. ಡಿಪ್ಸ್ ನಾಯಿ ಹೊಡಿತಿದೆ. ಮೇಲೆ ದೋಣಿ ಸಾಗದು. ಆ ಹುಲ್ಸೇವೆ ಗಿಲ್ಸೇವೆ ಅಲ್ಲ, ಉಳ್ಸೇವೇನು ಬೇಡ, ಪಲ್ಟಿ ಹೊಡೆಯೋದು ಬೇಡ, ಮತ್ತೆ ಇನ್ನೇನು ಮಾಡ್ತಾರೆ, ಪಾದಯಾತ್ರೆನೂ ಬೇಡ, ಏನು ಬೇಡ. ತಿಕಾ ಮುಚ್ಕೊಂಡು ನಿಮ್ಮ ಟ್ಯಾಲೆಂಟ್ಗಳನ್ನ ತೋರಿಸ್ಬಿಟ್ಟು ಉದ್ಧಾರ ಆಗೋದು ಕಲೀರಿ. ಹಂಗೆಲ್ಲ ಬೈಬಾರ ಪಾಪ, ಅದು ಟ್ಯಾಲೆಂಟೇ. ಬೈದಿದ್ದು ನಾನ್ತಾನೆ ಅದು ಟ್ಯಾಲೆಂಟ್ ಕಣ್ರಿ. ಪಾಪ ಕಷ್ಟಪಟ್ಟು ಮಾಡ್ತಾರಲ್ಲ, ಏನು ಹಿಂಗಂತ ನೀವು. ಪಾದಯಾತ್ರೆ ಮಾಡೋದು ಒಂದು ಟ್ಯಾಲೆಂಟು. ಹೌದು, ಇವ್ರು ನೋಡಿ ನಡ್ಕೊಂಬಂದ್ರೆ ಅಲ್ಲಿಂದ ಅದೇ ಪಾದಯಾತ್ರೆ ನಮ್ಮ ಕಡೆ. ಅದು ಹೇಳ್ರಿ, ಪರವಾಗಿ ಹೇಳ್ರಿ, ತಾಕತ್ತಿದ್ರೆ ನೀನು ಮಾಡು ಅಂತ ಹೇಳ್ರಿ. ನಾನು ಮಾಡೋಕ್ಕಾಗಲ್ಲ, ನೀವುಗಳು ಮಾಡ್ಕೊಳ್ಳಿ. ನಾನು ಸಣ್ಣ ಆಗಬೇಕು. ಪಾದಯಾತ್ರೆ ಯಾವ ಒಳ್ಳೆ ಏನು ತಲೆಗೆ ಕೆಟ್ಬಿಟ್ಟು ನಡ್ಕೊಂಡೈತಿ ಅಂತ ಹೋಗೋದ. ಫಾಲೋವರ್ಸ್ ಬರ್ತಾರೆ ಕಣ್ರಿ. ಅದೇ ಜನ ಸಪೋರ್ಟ್ ಮಾಡ್ತಾರೆ, ಫಾಲೋವರ್ಸ್ ಬರುತ್ತೆ, ಪ್ರಮೋಷನ್ ಬರುತ್ತೆ, ಅವ್ರಿಗೆ ದುಡ್ಡು ಬರುತ್ತೆ, ಒಳ್ಳೆ ಬಿಸ್ನೆಸ್ಸು ಎಲ್ಲ. ಐ.ಟಿ ಕಂಪ್ನಿ, ಸಾಫ್ಟ್ವೇರ್ ಕಂಪ್ನಿ, ಈ ಥರ ಕೆಲಸ, ಆಟೋ ಓಡಿಸೋದು ಪ್ರತಿಯೊಂದು ಎಲ್ಲರೂ ಬಿಟ್ಬಿಟ್ಟು ಜೀವನ ಸುಮ್ಮನೆ ನಂಜನಗೂಡು, ಮೈಸೂರು, ತಿರುಪತಿ ಅಲ್ಲಿ ಇಲ್ಲಿ ಪಾದಯಾತ್ರೆ ಉರುಳ್ಸೇವೆ ಮಾಡಿ, ಸ್ಕಿಪ್ಪಿಂಗ್ ಮಾಡಿ ನಿಮಗೆ ದುಡ್ಡು ಬರುತ್ತೆ, ಆಯ್ತಾ, ಪ್ರಮೋಷನ್ ಬರುತ್ತೆ. ಅದು ಒಳ್ಳೆ ಐಡಿಯಾ. ಸುಮ್ಮನೆ ಯಾಕೆ ದಿನ 8 ಅವರ್ ಕೆಲಸ ಮಾಡ್ತೀರಾ? ಸೊ ಕ್ಷಮೆ ಇರಲಿ, ಈ ಇದು ಕಾಂಟ್ರವರ್ಸಿಗೆ ಮಾಡಿದಂತ ಕಾಂಟ್ರವರ್ಸಿ ಅಲ್ಲ, ಎಂಟರ್ಟೈನ್ಮೆಂಟ್ ಮಾಡಿದ್ದು. ಸುಮ್ಮನೆ ಎಂಟರ್ಟೈನ್ಮೆಂಟ್. ಯಾರು ಬೇಜಾರಾಗಬೇಡಿ, ಅವರೆಲ್ಲ ಸೂಪರ್ ಸಖತ್ತಾಗಿ ಮಾಡ್ತಾರೆ. ಅವ್ರಿಗೆಲ್ಲ ನಮ್ಮ ಕಡೆ ನಾನು ಸಪೋರ್ಟ್ ಇದೆ. ವಿಶಸ್ ಅವ್ರಿಗೊಂದು ಲೈಕು, ನಮ್ಗೊಂದು ಡಬಲ್ ಲೈಕು. ಇಲ್ಲ, ಅವ್ರಿಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಏನಕ್ಕಂದ್ರೆ ಜನ ನೀವೆಲ್ಲ ಅವ್ರನ್ನೇ ಫಾಲೋ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು. ನಮ್ಮಂಥವ್ರು ಮಾಡಲ್ಲ ಅಂತ ಗೊತ್ತು, ನಮ್ಗೆ ಬೇಡ. ಇಷ್ಟೊಂದು ಕಾಂಟ್ರವರ್ಸಿ ಎಲ್ಲ ಕೊಡ್ಬೇಡಿ ಪ್ಲೀಸ್. ನಮ್ದು ಎಂಟರ್ಟೈನ್ಮೆಂಟ್ ಬ್ಲಾಗ್ ಪ್ಲೀಸ್. ಇನ್ನೊಂದು, ಅಯ್ಯೋ, ಕಾಂಟ್ರವರ್ಸಿ ಮಾಡಿದ್ರೇನೆ ಉದ್ಧಾರ ಆಗೋಕ್ಕಾಗತ್ತೆ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಇಲ್ಲ, ಉದ್ದನೂ ಆಗಲ್ಲ, ಉದ್ಧಾರನೂ ಆಗಲ್ಲ. ಉದ್ದ ಏನೋ ಆಯ್ತಾ ಇಲ್ಲ, ಅಗಲ ಮಾತ್ರ ಆಯ್ತಾ ಇದ್ದೀವಿ. ಇಲ್ಲಿ ನನಗೊಬ್ಬ ಸಿಕ್ಕಿದ್ದಾರೆ, ಸಾತಿ ಮೇಲೆ ಹಾತಿ. ಕಾರಲ್ಲಿ 150 kg, ಸಾರಿ 150 kg ಇಬ್ರೆ ವೆಯ್ಟು. ಇಬ್ರಲ್ಲ, ನಾನೊಬ್ಬ. ಅದೊಂದು 120 ಟೋಟಲ್ಲು 270 kg. ಕಾರು ಬಂದದೆ ಸುದ್ದಿ ಮಡಿಕೇರಿಗೆ. ವಾಪಸ್ ಬರ್ತೀವಲ್ಲ ನೋಡೋಣ. ಹಂಪೆ ಎಕ್ತೇಲಲ್ಲಿ ಫಸ್ಟ್ ಗೇರ್ ಹಾಕ್ಬಿಡಿ. ಈ ಹಂಪೆ ಕಾರ್ ಎಕ್ತೇ ಇಲ್ಲ, ಹೊಡಿತಾ ಇದೀನಿ ಎಕ್ಸ್ಲೀಟರ್ನ. ಅರ್ಧ ಲೀಟರ್ ಪೆಟ್ರೋಲ್ ಹೋಗೈತೆ. ಅಣ್ಣ, ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ, ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೇನೆ. ಸರಿ, ಮತ್ತೆ ಸಿಗ್ತೀವಿ ಮುಂದಕ್ಕೆ. ನೋಡೋಣ, ಫೋಟೋ ಶೂಟ್ ಮುಗಿಸ್ಕೊಂಡು ಇವರು ಫೋಟೋಗೋಸ್ಕರ ಪದೇಗೆ ಹೋಯ್ತಾರೆ ನೋಡಿ. ನಾವು ಪದೇ ಹೋಗಿಲ್ಲ. ಛೀ, ಹಂಗೆಲ್ಲ ಮಾತಾಡ್ಬೇಡಿ. ಇದು ಡುಮಾಶ್ ವಾಸ್ ಚಾನಲ್. ಡುಮಾಶ್ ವಾಸು ಅಭಿಮಹೇಶ್ ಮಾತ್ರ ಮಾತಾಡ್ಬೇಕು, ಬೇರೆ ಬಗ್ಗೆ ಎಲ್ಲ ಮಾತಾಡ್ಬಾರ್ದು. ಮತ್ತೆ ನೀವು ಪದೇ ಬಗ್ಗೆ ಎಲ್ಲ ಮಾತಾಡ್ಬಾರ್ದು. ಹಂಗಲ್ಲ ಕಣ್ರಿ, ಪಾಪ. ಫೋಟೋ ಶೂಟ್ ನೋಡಿ, ಇಲ್ಲಿ ಕ್ಯಾಮ್ರಾ ಇದೆ, ಅಲ್ಲಿ ಫೋಟೋ ಹುಡುಗ ಇದ್ದಾನೆ. ಹೊಸ ಬಟ್ಟೆ ಬೇರೆ ತಗೊಂಬಂದ ಫೋಟೋ ಶೂಟ್ ಮಾಡ್ಸಕ್ಕೆ. ಬಿಟ್ಟು ಪೋಸ್ ಕೊಡು, ಒಂದು ಪೋಸ್ ಕೊಡು. ಕಳ್ಳ 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 ನಾಯಿ. ಈ ಥರ ಹಿಂಸೆ ಕೊಟ್ರಿ ಯಾರು ಬದುಕ್ತಾರೆ ಸರ್? ಬೇಡ, ಅದ ಬಿಡಿ. ಫೋಟೋ ಇಸ್ಕೊಳಕ್ ಬಿಡ್ರಿ. ತಕ್ಕೋಣ. ಎಷ್ಟು ಕಿಲೋಮೀಟರ್ ಬಂದಿರೋದು ಅವನು? 250, 300. ಈ ಥರ ಹಿಂಸೆ ಕೊಟ್ರಿ ಅವನಿಗೆ ಲಾಗ್ ಓಪನ್ ಮಾಡಕ್ಕೆ ಬರ್ತಾಯ್ತಾ? ಇಲ್ಲ, ಲಾಗ್ ಕಟ್ ಮಾಡಿದ್ದೀನಿ ಪಾಪ, ಫೋಟೋ ತಗ್ಸೋಣ. ಸೊ ಫೋಟೋ ಶೂಟ್ ಎಲ್ಲ ಮುಗಿಸ್ಕೊಂಡು ನಾವು ವಾಪಸ್ ಈಗ ಮೈಸೂರು ಕಡೆ ಹೊರಡ್ತೀವಿ. ಎಲ್ಲಿ ದಸರಾ ನಡೀತಾ ಇದೆ. ಮಕ್ಕಳುಗಳಿಗೆಲ್ಲ ಅವಕಾಶ ಕೊಟ್ಟು ತುಂಬ ಚೆನ್ನಾಗಿ ಏನೇನು ಮಾಡಿಸ್ಬೋದು ಅದೆಲ್ಲ ಮಾಡಿಸ್ತಾ ಇದ್ದಾರೆ ಕೈಯಲ್ಲಿ. ಒಳ್ಳೆಯದು. ಸೊ ನಮ್ಮ ಮೈಸೂರು ಸೀರೀಸ್ನ ಫಸ್ಟ್ ಪಾರ್ಟ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ನೆಕ್ಸ್ಟ್ ಪಾರ್ಟಲ್ಲಿ ಸಿಗೋಣ. ಅಲ್ಲಿವರೆಗೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದ ವಿಡಿಯೋ ವಿಲ್ ಕಂಟಿನ್ಯೂ. ಬಾಯ್.